ಮಗಳು ಎಲ್ಲದವ ಮಗಳ ಅವ್ರ ಸಗಕ್ಕೆ ಹೋಗೋಣ ಸ್ಪ್ರಿಂಗ್ ಜೆಂಟ್ ಐತವ ಸ್ಪ್ರಿಂಗ್ ಜೆಂಟ್ ಸ್ಪ್ರಿಂಗ್ ಎಲ್ಲ ಇನ್ನೊಂದ್ ಸ್ವಲ್ಪ ತಿಂಕ್ ಅಂದ್ರ ನಿಂದ್ರದ ಬರೋಬ್ಬರಿ ಆಗತ್ತ ಇನ್ನೊಂದ್ಸಲ ಅಂದ್ರೆ ಸುದ್ದ ಆಗತ್ತದ ಬರ್ರಿಲ್ಲ ಆಚಾರ ಏನಾಗಿತ್ರಿ ಯಪ್ಪ ಎಲ್ಲಿ ಬೇಕಲ್ಲಿ ಹಚ್ಚ ಬಿಡಂತಾರ ನಿಮಗ ಶುರು ಮಾಡಿ ಎಲ್ಲದ ಮದುಮಕ್ಕಳು ನಿನಗೆ ಅಪ್ಪ ತಂದೆ ನೀ ಹಿಂಗ ಮಾಡಿ ಇಟ್ಕೊಂಡ್ ಹೂವಿನಾರ ಹೆಂಗ ಹಾಕ್ತಿದ ಅವ್ರಿಗೆ ಸ್ವಲ್ಪ ಸೀದಾ ಮಾಡದಲ್ಲ ಇದ ಸಾಂಬಾರ ಸೇಕೊಂಡಿಟ್ಟು ಚಾರ್ಜ್ ಇನ್ನೊಂದ್ಸಲ ಸೀದಾ ಸೀದಾ ಆತ ಮತ್ತ ಹೊಳ್ಳಿ ಮನಗಸುಕಂತ ಮಾಡಿ ಏನೇ ಅದಲ್ಲ ಬೇಡ ನಂದೇ ಇರಲಿ ಅದು ಅದೇ ನೆಲಸರಿ ಸಾಯ್ಬ್ರನ್ನ ಕರ್ಕೊಂಡ್ಬರ್ಬೇಕು ನೀ ನಮ್ಗೆ ಅವನ ಬೇಕು ಏನಾಗೈತಿ ಸುರ ಸುಂದರ ಯಪ್ಪ ಅದ ಮಾರಿಕೆ ಎಷ್ಟು ಬಿದ್ದಾವ್ ನಿನಗಿನ್ನ ಗೊತ್ತಾಗಿಲ್ಲ ಬಾರಿ ಮಂತ್ರ ಶುರು ಮಾಡ್ಲಿ ಅನ್ರಿ ಯಪ್ಪ ಗುರುನಾಥ ಮಂತ್ರ ಶುರು ಮಾಡಿ ಅಂತ ಅಷ್ಟ ಮಂತ್ರ ಶುರು ಮಾಡ್ಲೇನ್ರಿ ನಿನ್ನ ಕಿಸ್ ಮಾಗ್ರಿ
ಚಂದಾಗ ಮಂತ್ರ ಅನ್ನೊಂದಿಟ್ಟು ಯಪ್ಪ ಅದೆಲ್ಲ ಸುದ್ದ ಮಾಡಿ ಮತ್ತೆ ಹೊಳ್ಳಿ ಹಿಂಗೆ ಹಿಡ್ಕೊಂಡ ನಿಂತಿಲ್ಲ ಯಾವುದು ಆಸೆ ಆತು ಸಿದ್ದಮ್ಮನ ಏಯ್ ಮಂತ್ರ ಹೇಳಿ ಹೋಯಪ್ಪ ತಂದೆ ಅಲ್ಲ ಮತ್ತೆ ಹೊಳ್ಳಿ ಹಿಂಗೆ ಮಾಡ್ತಾನೆ ಇವ ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಜೈ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ Surendra, Baili. Congratulations, Mr. Surendra. My recent presentation to you and your life partner, David. This is the for your marriage. ಇದು ಮಿತ್ರ ಹೊಸ ಬಾಳಿಗೆ ಕಾಲಿಟ್ಟ ನಿಮಗೆ ನನ್ನ ಅಲ್ಪ ಕಾಣಿಕೆ ಇದು ನಿನಗೆ ಇದು ನಿನ್ನ ಬಾಳ ಸಂಗಾತಿಗೆ ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್. ಹಾ ಶೀಲಾ ಬಾಯಿಗೆ ಇವರು ನನ್ನ ಬೆಸ್ಟ್ ಫ್ರೆಂಡ್ ರಾಜೇಶ್ ಅಂತ. ನಾವಿಬ್ಬರು ಧಾರವಾಡದಲ್ಲಿ ಕಾಲೇಜ್ ಕಲಿಯುವಾಗ ಉತ್ತಮ ಸ್ನೇಹ ಬೆಳೆಯಿತು. ಈಗ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಲ್ಲಿದ್ದು ಕರ್ತವ್ಯದ ಸೇವೆ ಸಲ್ಲಿಸುತ್ತಾ ಇಡೀ ನಮ್ಮ ತಾಲೂಕಿಗೆ ಕೀರ್ತಿಗೆ ಪಾತ್ರವಾಗಿದ್ದಾರೆ. ಅದಕ್ಕಾಗಿ ಮಾಮಾಜಿಯವರ ದೃಷ್ಟಿಯಲ್ಲಿ ನಮ್ಮ ಮನೆಯಲ್ಲಿ ಮುಖ್ಯವಾದ ಗೌರವ ಸ್ಥಾನ ಇದೆ ಅವರಿಗೆ ಈ ಮನೆಯಲ್ಲಿ. ನಮಸ್ಕಾರ. ನಮಸ್ಕಾರ ಸಹೋದರಿ. ಹಾ ಸುರೇಂದ್ರ, ಮೊದಲು ಯಜಮಾನರಿಗೆ ನಮಸ್ಕಾರ ಮಾಡು. ಆ ದೇವರು ನಮಗೆ ಒಳ್ಳೇದು ಮಾಡಲಿಪ್ಪ. ಸುರೇಂದ್ರ, ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಸುಂದರವಾದ ಗೀತೆಯನ್ನು ಹಾಡೋಣ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದೆ ಜೀವಗಳ ಜೋಡಿಸುವ ಕಲ್ಯಾಣ ತುಂಬ ಬಂಧು ಬಾಂಧವರಿಂದ ತುಂಬಿಕೊಂಡಾಗ ಎಂತ ಸಂಭ್ರಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋಕ್ತದ ಗವಿಯನ ಹೆಚ್ಚಿಂದ ಕೇಳನ್ನ ಭೂಮಿಗೆ ಸ್ವರ್ಗನ ತಮ್ಮಂತೆ ನೋಡಲ್ಲ ಮನ ಬಂದ ಹಾಗೆ ಮಾಡಲು ಮದುವೆನ ಪಾರ ಅಲ್ಲಲ್ಲ. ಆಗಾಗ ಎಂತ ಸಂಭ್ರಮ ತುಂಬ ಬಂಧು ಬಾಂಧವರಿಂದ ತುಂಬಿಕೊಂಡಾಗ ಎಂತ ಸಂಭ್ರಮ ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ
ಸರಿ ಹುಟ್ಟಕ್ಕ ನಿಮಗೆ ಏನ್ ಬೇಕು ನಡೀತದಪ್ಪ. ಯಾಕಂದ್ರೆ ನೀಲಮಾಯಿ ಜಾತ್ರೆಗೆ ಏನಿದ್ರು ಹುಟ್ಟಿ ಬುಂದೆ ಅನ್ನ ಸಾರ್ ಯಪ್ಪ ಎಂತ ಚಟ್ನಿ ಹಾಕ್ಯಾರ ಒಂದ ತಿಂದು ಬಾ ಹೋಗಿ ಸ್ವೈಕಿ ರುದ್ರ ಸ್ವೈಕಿ ರುದ್ರ ಸ್ವೈಕಿ ರುದ್ರ ತಿಪ್ಪಿ ರುದ್ರ ತಿಪ್ಪಿದ್ರ ಇವ್ ನಡೆಯೋದು ನಾಳೆಗೆ ದಕ್ಷಿಣ 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 ಕೇಳಿಲ್ಲ ಮಾಲಾಕರಿಗೆ ಲೇ ಆಚಾರಿ ಬಾನೆ 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 ಬಂದೆ ಏನು ಬೇಕು ನಾಳೆ ತರ್ತೇನೆ ಬಾ. ಈಗೇನ ದಕ್ಷಿಣ ಅಂದಿಲ್ಲ ದಕ್ಷಿಣ ಹಾ ಇದು ಯಾವಾಗ ಅದು ಪೂರ್ವ ಅದು ಹಾ. ಯಾವಾಗ ಅದು ಅದು ಗೊತ್ತಾ ಇಲ್ಲ ಹೋಗದ ಉತ್ತರ ಇಂಥ ಕೋಳಿ ತಿನ್ನಾಕತ್ತೇನೆ ಕೋಳಿನ ಸಿಗೋಲ್ಲ ತಿನ್ನಾಕ ಯಜಮಾನ್ರೆ ಸ್ವಲ್ಪ ಮುಂದಕ್ಕೆ ಬಂದು ಒಡಬಿಟ್ಟು ಹೆಸರು ಹೇಳ್ತೀರೇನ್ರಿ ನಿಂದ ಚಂದ ಬಿಡು ಯಾವ್ದಾರ ಇದ್ರೆ ಸುರೇಂದ್ರ ಒಳಗಡೆ ಹೋಗಿ ತಂದೆ ತಾಯಿ ಭಾವಚಿತ್ರಕ್ಕೆ ಆಶೀರ್ವಾದ ಮಾಡಿಕೊಂಡು ಪಾಪ. ಅಯ್ಯೋ ನಾ ತಡಿ ಆಶೀರ್ವಾದ ಕಟ್ ಮಾಡ್ತಾರೆ ಮೊದ್ಲು ಹೆಸರು ಹೇಳಿ ಆಕಾಶಕ್ಕೆ ನಕ್ಷತ್ರ ಚಂದ, ಈ ಭೂಮಿಗೆ ಬೆಳೆಗಳು ಚಂದ, ಇಲ್ಲ ರಂಗಭೂಮಿಗೆ ನನ್ನ ಮಳದೇ ಚಂದ ಶೀಲ. ಹೌದಪ್ಪ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೇನೆ ಇದನ್ನ Don't regret. My husband is good. Surendra. ಯಪ್ಪ ನನ್ನ ಮದುವೆ ನಂದು ಮಾಡ್ರು ಹಾ ಯಜಮಾನ್ರೆ ಎಲ್ಲರೂ ಒಳಗಡೆ ಊಟ ಮಾಡಕಂತ್ರಿ ನೀವು ನಡ್ರಿ ನನ್ನ ಮದುವೆ ಮಾಡ್ತೀನಿ ಯಾವಾಗ ಮಾಡ್ತಿ ಮೇಲೆ ಹೇಳ್ತೀನಿ ಒಂದ್ ಸ್ವಲ್ಪ ನೀನು ಒಳಗೆ ನಡೆಯ ವಾಯವ ತ್ರಾಸಕತ್ತಿ ತ್ರಾಸಕತ್ತಿ ಜೀವಕ ತ್ರಾಸಕತ್ತಿ ತ್ರಾಸಕತ್ತಿ ಜೀವಕ ತ್ರಾಸಕತ್ತಿ ಯಾಕತೆ ಸಾತು ಯಾಕತೆ 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 ಉರ್ಪೆತ್ತತಿ ನಮ್ಗ ಯಪ್ಪ ಗೋಗುಮ್ಟ್ರಿ ಇಂದಾಗ ಅಡ್ಡ ಬಂದು ನಿಂತು ಬಿಡ್ತೀನಿ ಯಾವಾಗ ನೋಡಿದ್ರೆ ಏನ್ ಮಾಡಿ ನಿನಗೆ ಯಾಕೆ? ನಮ್ಗೆಂತ ಚಂದ ಎದ್ದಿತ್ತು ಹುರ್ಪು ಹುರುಪು ಹೇಳ್ತದೆ ನಿನಗೆ ಹೇಳ್ತೀನಿ ಹುರುಪು Come on, darling. Say don't, darling. Kintin kalpana morning to say what Dingo damo dingo. ಇನ್ನೇನು ಕೆಲಸ ನಂಗೂ ನೀರು ತಿಂಗು ತಂಗ ನೀರು ತಿಂಗು ತಂಗ ದಿಂಗು ಎಲ್ಲಿ ಕಣ್ಣಿಗೆ ಹತ್ತಿಲ್ಲ ಏನಿಲ್ಲ ಈಗ ಚೂರು ಮಾಡಬೇಕಿತ್ತಲ್ಲ ಅರೆ ಮಗಳ ಕೌಸ್ಗೆ ನೋಡ್ಯಾನ ಹೌದಾ? ಯಪ್ಪ ಇವ ನಂಗ ಬೇಕು ಯಾರು ಸಾಲಿಲ್ಲ ನಿನಗೆ ಯಾರು ಬೇಡ ಯಪ್ಪ ಅವರೆಲ್ಲ ನಮ್ಮ ಮಾಮಗಳು ಇದ್ದಂಗೆ ಇವನೇ ಬೇಕು ಡಾರ್ಲಿಂಗ್ ಒಂಟ್ಯ ಸಂಸಾರ ಮಾಡ್ಲೆ ಗುಬ್ಬಿ ಎಲ್ಲೇ ನೋಡಿನಲ್ಲ ಗುಬ್ಬಿ ಏನ್ ಚಿಕ್ಕ ನನ್ನ ಸಣ್ಣಾಕಿ ಸಣ್ಣ ಕೆಲ್ಲ ದೊಡ್ಡ ಸಣ್ಣ ಕೆಲವು ನೆನವನ 15 ದಿವಸ ಆತ ದೊಡ್ಡಕ್ಕಾಗಿ ನೀನು ಹೋಗುಣ ನಡೀನಿ ಒಳಗೆ ಹೋಗುಣ ಏನ್ ಬಾತಮ್ಮ ನೀ ಬರುದಿಲ್ಲ ಒಳಗೆ ನಾವು ಬರ್ತೇವೆ
ಮತ್ತ ಹಂಗ ನಿಂತಿದ್ದಿ ಯಾಕ ನಿಂತ್ರಂದ್ರೆ ಬಳಕ ಮತ್ತ ನಾವ್ ನಿಂತೇವ್ರಿ ಮತ್ತ ಈಗ ನಾ ಎಲ್ಲಿ ಸಂಸ್ಕೃತದಾಗ ಚಂದಾಗ ಒಂದಿನ ಕರಿಬೇಕಂತ ಅಲ್ಲಿ ಬಿಡ ಹೋಗ್ಬಾರಂತ ನಿಂತಾನಂತ ಮಾಡಿದ್ದೆ ಏನಿಲ್ರಿ ಹಾ ಹೋಗಲ್ ಬಿಡಪ್ಪ ನಿನ್ನ ಹೆಸರು ಏನು ಬದ್ದಮ್ಮ ನನ್ನ ಹೆಸರು ನೋಡ್ರಿ ಮಿಸ್ಟರ್ ಕೃಷ್ಣ ಫೋಟೋಗ್ರಾಫರ್ ಭಾಳ ಐತಿ ನಂದ ತಳ ಬಳಗಾನು ಜನನ ಹುಲ್ಲು ವಾಸ್ತವ್ಯ ತಾಳಿ ಕೂಟ್ಯಾಗ 8 ವರ್ಷ ಆಯ್ತು ಊಟ ಜಡ್ಕೊಂಡ್ ಗಪ್ ಅನ್ಕೋತಿದ್ದೆ ಹೌದಪ್ಪ ಇವ್ರು ಮನೆ ಇಲ್ಲ ಏನಪ್ಪ ಮನೆ ಇಲ್ಲ ಮನೆ ಎಲ್ಲೋ ಅಲ್ಲೇ ಹೌದಾ ಯಾವ್ರಾಗ ತಾಳೆ ಚಲೋ ಆಯ್ತು ಬಿಡು ನನ್ನಂದ್ರೆ ಏನಂತೀರ ಏನೂ ಇಲ್ಲ ಅಂತೀರ ನನಗೆ ಮನಿ ಅಲ್ಲ ಬಾಜಾರ್ನಾಗ ಇರ್ತೀನಿ ಅಂತ ಹೇಳ್ತೀರಲ್ಲ ಏನೇನು ಅಲ್ರಿ ಶೆಟ್ರ ಬರೋಬ್ಬರಿ ತಾಳಿ ಕೊಟ್ಟು ಹಿಡ್ಕೊಂಡು ಬಿಜಾಪುರ ತನಕ ಇರುವ ಎಲ್ಲ ಹೊಲಗಳು ಯಾರು ಅಂದಿನಿ ನನ್ನೂ ಯಪ್ಪ ಬಿಡಬಾರ್ದು ವಾರದ ಐತಿ ಒಂದು ಮಗ್ಗಲ ಮಸಾರಿ ಹೊಲಗಳು ಅದಾವಲ್ಲ ಯಾರು ಅಂತ ಹೇಳಿದಿ ಅವು ಯಾರು ಅವನ್ನ ನಮ್ಮಲ್ಲಿ ಇಜಿ ಕೊಟ್ಬಿಟ್ಟೆ ನಾವು ಮತ್ತೆ ಕಡೆ ಏನು ಎದಿ ಹೊಲಗಳು ಅದಾವಲ್ಲ ಅವು ಯಾರು ಅಂತ ಮಾಡಿ ಅವು ನಮ್ಮವ ಕರ್ರಿಕ್ಕಿ ಬೆಳೆದು ಜೋತ ಬಿದ್ದಾವಲ್ಲ ಮಸಾರಿ ಹೊಲ ನಾವ್ ಯಾಕೆ ಲೀಜಿ ಕೊಟ್ಟು ಅಂದ್ರೆ ಗೊತ್ತೈತಂತಮ್ಮ ಚಟ್ರ ಚಿಟ್ಟಾಗ ಬರಗಾಲ ಬಾಳ ನಮ್ಮ ಬೋರ್ನ್ಯಾಗ ನೀರಿಲ್ಲ ಮಸಾರಿಗಾದ್ರ 3 4 ನೀರು ಉಣಿಸ್ಬೇಕಾಗತ್ತ ಅದಕ್ಕೆ ಎರಿ ಹೊಲಕ್ಕೊಮ್ಮೆ ನೀರು ಉಣಿಸ್ಬಿಟ್ಟು ಅಂದ್ರೆ 15 ದಿನ ಸೇರಿ ನೋಡಪ್ಪ ಅಂದ್ರೆ ಶಟ್ರ ಆ ಗುಬ್ಬಿ ಮಗಳ ಗುಬ್ಬಿ ಸ್ವಲ್ಪ ಒಳಗೆ ಹೋಗಿ ಅವಳು ಸರಿ ಅಂತಂಗ ಗುಬ್ಬ್ಯಾರಿ ಅಂತಾನೆ ಇವನು ಇಂತಿ ಮಗಳ್ರಿ ನನ್ನ ಮಗಳಪ್ಪ ಹೆಸರು ರಾಧಾ ಅಂತೇಳಿ ಹೆಸರು ರಾಧಾ ನಾನು ಕಿತ್ತನ ಕೃಷ್ಣ ರಾಧಾ ಕೃಷ್ಣ ಎರಡು ಕಾಂಬಿನೇಷನ್ ಮಾಡಿ ಹೊಡೆದ್ರೆ ಹೆಂಗಾಗತ್ತಂದ್ರೆ ಡ್ರಮ್ ಆಗ್ತದ ಹೆಂಗಾಗತ್ತಪ್ಪ ಯಪ್ಪ ಕುಳ್ಳ ನುಚ್ಚಿನ್ಯಾಗ ಮಜ್ಜಿಗೆ ಹಾಕಿದಾಗ ಆಗತ್ತು ನಡ ತಂದೆ ರಾಧಾ ಕೃಷ್ಣ ದಿಲ್ಲಿ ಮೇಡಮ್ ದಿಲ್ಲಿ ಮೇಡಮ್ ಯಪ್ಪ ಏನೋ ಸಬ್ಬಟ್ಟಿಂದ ರೇಪ ಆಗತ್ತ ಹರಿ ಏನು ಅವನು ತಗ ಅಲ್ಲ ಹಿಂಗಾರಿ ಬಿಟ್ಟು ಕೇಸ್ ನನಗ ಗಂಡು ಬಿಡ್ತಾನೆ ಮಗ ಅವನು ಎಲ್ಲಿ ಗಂಡು ಬಿಟ್ಟು ಸಾಧ್ಲಿಲ್ಲ ನನಗ ಸಾರಿ ಶಟ್ರ ನಿನ್ನ ಕಿಸ್ಮಾಗ್ರಿ ನಾನ್ ಲೇಪ ಗಂಡಸು ಇಲ್ಲ ಸ್ವಲ್ಪ ಎಡವಟ್ಟ ಮಾಡ್ತಿದ್ದ ಮಗ ಇವ ಅರೆ ಮಗಳ ಅದು ಹಂಗ ಆಯ್ತ್ರಿ ಶಟ್ರ ಅಂದಂಗ ನಿಮ್ ಮಗಳ ಸಾಲಿಗಿಲಿ ಏನಾರ ಕಲ್ತಾಳ ಕಲ್ತಾಳ ಪಾಯಪ್ಪ ಏನ್ ಕಲ್ತಾಳ್ರಿ SSLC 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 ಬರೀ ಸಂಧ್ಯಾಗ ಮುಗಿಸಿದ್ನೇನು ಹೌದಾ ಹೌದಪ್ಪ 84ನೇ ಇಸ್ವಿ ಒಳಗೆ SSLC ಪರೀಕ್ಷೆ ಕಟ್ಟಿ ಚಕ್ರ ಬಂದು ಸುತ್ತಕೊಂಡು ಬಿದ್ಲ ಅದಕ್ಕೆ ನಾ ಇಲ್ಲಿ ಸಾಲಿ ಸಾಕ್ ಬಿಡುವ ಅಂತ ಬಿಡಿಸ್ಬಿಟ್ಟಿನಿ ಎಷ್ಟು ಸಲ ಪರೀಕ್ಷೆ ಕಟ್ಟಿದ್ಲು ಎಷ್ಟು ಸಲ ಚಕ್ರ ಬಂದು ಸುತ್ತಕೊಂಡ್ ಬಿಡ್ತಿದ್ಲು ಯಾರಿಗೆ ಬಂತು ಮತ್ತೆ ನೀನ್ ಎಷ್ಟು ಓದಿಯಪ್ಪ ನಮ್ದು ಸೇಮ್ ಟು ಸೇಮ್ ನೋಡ್ರಿ ಯಾಕಿಂದು ನಮ್ದು ಸೇಮ್ ಟು ಸೇಮ್ ರೀ ನಿಂದೇನು ನಂದು 85ರಾಗ್ರಿ ಆಕಿ SSLC ಒಳಗ ಚಕ್ರ ಬಂದು ಲಗ ಪಡ್ದಾಳ್ರಿ ನಾನು BA ದಾಗ ಚಕ್ರ ಬಂದು ಲಗ ಪಡ್ದೆ 95 ಮುಗಿದ್ರು ಏನ ಮುಗುದಿಲ್ಲ ಅಂದಂಗ ಅಷ್ಟೋನೆ ಮಂಜಾಳಲ್ಲ ಅಲ್ಲಿಂದ ಹಿಡ್ದು ಎಡಬಡದ ಇಲ್ಲಿ ಮಟ್ಟ ಪ್ರಯತ್ನ ಮಾಡ್ತೀನಿ ಕಿತ್ ಮ್ಯಾಕ ಹೇಳ್ದಾಗ ಅಂತ ಅಲ್ರಿ ಇವ ಏನ್ ಹಚ್ಕೊಂಡ್ ಕೂತ್ನಂತೀನ ಪಟ್ನ ಹೋಗ್ಬೇಕಂತೀವಿ ಏನಂತ 7:30 ಇದ್ದಂಗ ಅಲ್ಲ ಈಕ ಹೋಗಾಕ ಬಿಡವಲ್ಲ ಈಕ ಬಿಡಾಕ ಬಿಡುನು ಬಿಡವಲ್ಲ ಅಂತೀನ ಅಂದ್ರ ಔಷಧ ಮೈಗೆ ಹತ್ತಿರ್ತಮ್ಮ ಇಲ್ಲೇ ಕ್ರಾಸಿಗೆ ಹೋಗುನು 190 ಚಾಯ್ಸ್ ಹೊಡ್ಕೊಂಡು ಊಟಕ್ಕೆ ಹೋಗು ನೋಡಿ ಇಲ್ಲ ಹಂಗಂದ್ರೆ ಹಲೋ 3 ದಿನದ ಸಂತೆ ನಗುತ್ತ ಮಾಡಬೇಕು
ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಹೊರಲು ಏನು ತಂದೆ ಹೊರಲು ಏನು ಬಿದ್ದೆ ಒಂದು ಮಾಡು ಮನಸ್ಸ ಈಗಿನ್ನು 3 ದಿವಸ ಒಳಿತು ಮಾಡು ಮನಸ್ಸ ಈ 3 ದಿವಸ. ಯಾಕ್ರ ನಾವೇನು ಬರ್ತೇವೆ ಯಾಕಂದ್ರೆ ನಾವು ಕ್ಯಾಮ್ರಾ ಹಾಕೋದು ಬಂದ್ಗಳ ನಾವೇನು ಅಂಗಡಿ ಬಿಟ್ರೆ ಮತ್ತೆ ಏನು ಅಧ್ಯಕ್ಷತೆ ಸಿಗ್ಲಾರಾಗೈತಿ. ಹಚ್ಚೆ ಹಚ್ಚೆ ನಾಯಿ ಹುಟ್ಟಿದ್ದ ಅಲ್ಲ ನಮ್ಮ ಅಪ್ಪಗೆ ಅನ್ನಕತ್ತಿ ನೀನ್ ಮನುಷ್ಯರು ಕೂಡ ತೊನ್ನ ಮಗನೇ ಅವು. ನಾಯಿಗೆ ಹುಟ್ಟಾವ ನಾಯಿಗೆ ಹುಟ್ಟಾವ ಮತ್ತ ಅದ್ರಾಗ ನಾಯಿ ಕೊಟ್ಟಿದ್ದ ಅಂತೀಯ. ಹೋಗ್ರಿ ಆದ್ರೆ ಹಾ, ನಡಿ. ಆಡ್ರಿ ಆದ್ರೆ ಹಾ, ನಡೀತ್ರ? ಬರ್ತೀಯ ಬರ್ಲ ಹಂಗ ಮಾಡ್ಬೇಡ. ಏನ ಹುಟ್ಟದಾನ ನನ್ನ ನಡುವೆ ಬರಿ ಮನಕ ಬಂದರ ಭಾವನೆ ಕನಕ ಹುಗಿ ಮೊದಲಕ್ಕೆ ಬರಿ ಮನಕ ಬಂದರ ಭಾವನೆ ಕನಕ 16ರ ಹುಡುಗಿ ಬಂಗಾಳ ಹತ್ತದ 16ರ ಹುಡುಗಿ ಬಂಗಾಳ ಹತ್ತದ ಕೊಡತೀನಿ ಅಂತ ಪ್ರೀತಿಯ ಬಂದಕ ಮೊದಲಕ್ಕೆ ಬರಿ ಮನಕ ಬಂದರ ಭಾವನೆ ಮೊದಲಕ್ಕೆ ಬರಿ ಮನಕ ಬಂದರ ಭಾವನೆ ಯಪ್ಪ ಎಂತ ಚಂದ ನನಗೆ ಇಂಟ್ರೆಸ್ಟ್ ಬರಕತ್ತಿ. ನೋಡಿದೆ ಇಂಟ್ರೆಸ್ಟ್ ಬರಾಕತ್ತದ. ಏನೋ ನಾ ಬಂದೆಲ್ಲ ಹಾ ಮಾಡ್ಬಿಟ್ಟಿ. ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ ನಿನ್ನಂತ ಅಪ್ಪ ಇಲ್ಲ ಒಂದೊಂದು ಮಾತು ಇಲ್ಲ ನೀನೆ ನನ್ನ ಜೀವ ನಾನೇ ನಿನ್ನ ಮಾವ ಯಾವ ದೇವ ತಂದವನು ಎಂದ ನಿನ್ನಂತ ಮಗಳು ಇಲ್ಲ ಮಗಳಿನೇ ಇಲ್ಲ ನಿನ್ನಂತ ಮಗಳು ಇಲ್ಲ ಮಗಳಿನೇ ಇಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಭಾವ ಯಾವ ಬಂದ ತಂದವನವು ಎಂದು ನಾನು ನಿನ್ನಂತ ಅಪ್ಪ ಇಲ್ಲ ಹೌದಾ ಒಂದೊಂದು ಮಾತು ಇಲ್ಲ. ಶೀಲಾ, ಅಂತೂ ನಮ್ಮ ಮದುವೆ ಎಲ್ಲರ ಹಿರಿಯರ ಆಶೀರ್ವಾದದಿಂದ ತುಂಬಾ ಅದ್ದೂರಿಯಾಗಿ ನೆರವೇರಿತು. ಎಲ್ಲಿ ಮಾಮಾಜಿಯವರು ನಮ್ಮ ಮದುವೆಗೆ ಆಶೀರ್ವಾದ ಮಾಡ್ತಾರೆ ಅಂತ ಭಾವಿಸಿದ್ದೆ. ಆದರೆ ಆ ದೇವರ ಕೃಪೆಯಿಂದ ನಮ್ಮ ಮದುವೆ ತುಂಬಾ ಚೆನ್ನಾಗಿತ್ತಲ್ಲ ಶೀಲಾ? ನೋಡಿ, ಈ ನಿಮ್ಮ ಹೃದಯ ಶ್ರೀಮಂತಿಕೆ ಉದಾರ ಗುಣವನ್ನು ನೋಡ್ತಾ ಇದ್ರೆ ಅದಷ್ಟು ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದೇನೋ ನಿಮ್ಮನ್ನು ಪತಿಯಾಗಿ ಪಡೆಯಲು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಆ ದೇವರಲ್ಲಿ ನನ್ನದೊಂದೇ ಕೋರಿಕೆ, ಪ್ರತಿ 7 ಜನ್ಮಕ್ಕೂ ನಾವಿಬ್ಬರೇ ಸತಿಪತಿಗಳಾಗಿ ಹುಟ್ಟಬೇಕು ಅಂತ ನನ್ನದೊಂದು ಮನವಿ ಆ ದೇವಿಯಲ್ಲಿ. ನೋಡಿ ಶೀಲಾ, ಮನುಷ್ಯನಿಗೆ ಬಡತನ ಸಿರಿತನ ಬರುವುದು, ಆದರೆ ಅದು ಶಾಶ್ವತವಲ್ಲ. ಬಡದಿದೆಂದು ಮಾತ್ರ ಯಾವ ಕಾಲಕ್ಕೂ ಕುಗ್ಗಬಾರದು, ಶ್ರೀಮಂತಿಕೆ ಎಂದು ಯಾವ ಕಾಲಕ್ಕೂ ಅಹಂಕಾರ ಪಡಬಾರದು. ನೋಡು, ನಾನೊಂದು ಮಾತು ಕೇಳುತ್ತೇನೆ, ನೀನು ಖಂಡಿತವಾಗಿ ನೆರವೇರಿಸಿಕೊಟ್ಟಿದ್ದಾನೆ. ಕೇಳಿ ಸ್ವಾಮಿ, ಅದಾವ ಮಾತು ನನ್ನ ಪ್ರಾಣ ಹೋದರೂ ಸರಿ, ನಿಮಗೆ ಕೊಟ್ಟಿರೋ ಮಾತನ್ನು ನನ್ನ ಜೀವನ ಕೊನೆ ಉಸಿರಿರುವವರೆಗೂ ನಡೆಸಿಕೊಡ್ತೀನಿ. ತೆಗೆದುಕೊಳ್ಳಿ ವಚನವನ್ನು. ಶೀಲಾ, ನಾನು ಹಾಗೂ ನನ್ನ ತಮ್ಮ ಮಹೇಂದ್ರ ಹುಟ್ಟಿನಿಂದ ತಂದೆ ತಾಯಿಗಳನ್ನು ಕಂಡುಕೊಂಡು ಅನಾಥರು ನಾವು. ನಮ್ಮ ಮಾಮಾಜಿಯವರು ನಮ್ಮನ್ನು ತಂದು ಸಾಕಿ ಸಲು ಈ ಜೋಪಾನ ಮಾಡಿ ವಿದ್ಯೆ ಬುದ್ಧಿಯನ್ನು ಕಲಿಸಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ.
ಅವರ ಅನುಗ್ರಹಂತೆ ನಾವು ಕೂಡ ಒಳ್ಳೆಯ ಮಾನವರಾಗಿ ಬದುಕಬೇಕು ಈ ಸಮಾಜದಲ್ಲಿ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಹೆಸರಾದ ಶ್ರೀಕಂಠರ ಮನೆತನಕ್ಕೆ ಎಂದಿಗೂ ನಾವು ಮಾದರಿಯಾಗಬೇಕು ಶೀಲಾ, ಮಾದರಿಯಾಗಬೇಕು. ಅದಕ್ಕಾಗಿ ನನಗೆ ಒಂದು ಉತ್ತಮವಾದ ಸಂದೇಶ ಕೊಡ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ ಯಾವ ಕಾಲಕ್ಕೂ ಭೇದ ಭಾವಗಳನ್ನು ಯಾವ ಕಾಲಕ್ಕೂ ಬರಬಾರದು. ಇದೇ ನನ್ನ ಆಸೆ. ಇದು ಖಂಡಿತವಾಗಿ ನೆರವೇರಿಸುತ್ತಾನೆ. ಆಯ್ತು ಸ್ವಾಮಿ, ನಿಮ್ಮ ಮನಸ್ಸಿನ ವಿರೋಧವಾಗಿ ನಾನು ಯಾವತ್ತೂ ನಡೆದುಕೊಳ್ಳುವುದಿಲ್ಲ. ಈ ಮನೆಯ ನನ್ನ ಗೋಕುಲವೇ ನಮ್ಮ ಜೀವನದ್ದಕ್ಕೂ ಹಸನ್ಮುಖವಾದ ನಗುವಿನೊಂದಿಗೆ ಕೀರ್ತಿ ಶಿಖರಕ್ಕೆ ಏರ್ಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಯ್ತು ಆಯ್ತು ಶೀಲಾ. ಹಾಗಾದರೆ ಈ ಮದುವೆ ಸಂಬಂಧದಲ್ಲಿ ಈ ನನ್ನ ಪತಿಯವರನ್ನು ತಣಿಸೋದಲ್ಲ ತಾನೆ? ಇದೆಲ್ಲ ಬೇಕಾಗಿತ್ತೇ ಇವಾಗ ನಿಮಗ? ಬೇಕು ಬೇಕು ಶೀಲಾ, ಅದಿಲ್ಲದೆ ಹೇಗೆ? ಸರಿ ಬಿಡಿ, ನಿಮ್ಮ ಹೆಸರಂತೆ ಆಗಲಿ. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರಗೆ ಮಹೇ ಗಾಂಧಾರಿಯಂತೆ ಕಣ್ಣುಚ್ಚಿ ಹೊಂಗನ ಸರಸು ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ ಮಾಡಿದೆ ಮಾಡುವ ಕೊಂಗಾಟ
ಬಂದು ಉದ್ಯಾನ ಸೇರಿ ಸುಗಂಧ ಸೂಕ್ಷ್ಮ ಮುಖಾಂಚನ ಹಿಡಿದು ಸ್ವಾಗತಿಸ ಸವಿ ಮಾತಿನ ಸುಮ ಬೇಕೋ ಹಾಯ್ ಸುರೇಶ್. ಇಲ್ಲ ಸುರೇಶ್, ಹಿಂದೇಕೋ ಮನಸ್ಸಿಗೆ ಸ್ವಲ್ಪ ಬೇಜಾರು ಸುರೇಶ್. ಹಾ, ರೂಮಿನಲ್ಲಿ ಇದ್ರು ಬೇಜಾರು ಕಣೋ. ಒಪ್ಪಿ ಅಲ್ಲಿ ದಾಟಿದ್ರೆ ಬೇಜಾರ ದೂರವಾಗುತ್ತದೇನೋ. ಬೇರೆ ಹೋಗೋಣ. ಇದು ಬಾಬುನಲ್ಲಿ ಪ್ರೊಫೆಸರ್ ವಿದ್ಯಾಸಾಗರ್ ವಿಲಿಯಂ ಶೇಕ್ಸ್ಪಿಯರ್ ಅವರ ಪಿಕ್ಚರ್ ಬಗ್ಗೆ ಪಾಠ ಹೇಳ್ತಾ ಇದ್ದಾರೆ. ಪಾಠ ಎತ್ತ ಕುಂತು ಅಂದ್ರೆ ಬೇಜಾರೆಲ್ಲವೂ ದೂರ ಆಗುತ್ತದೆ. ಬಾ ಹೋಗೋಣ. ಸಾರಿ ಮೈ ಫ್ರೆಂಡ್, ನನಗೆ ಇಷ್ಟವಿಲ್ಲ, ನೀನೇನು ಹೋಗಬಹುದು. ಒಳ್ಳೆ ವಿಚಿತ್ರ ಪ್ರಾಣಿ. ಹಾ ಸರಿ ಕಣಯ್ಯ, ನಾನು ಬರ್ತೀನಿ. ಬಾ ಬಾ. ನಿಜವಾದ ಪ್ರೀತಿ. ವಿಲಿಯಂ ಶೇಕ್ಸ್ಪಿಯರ್ ಬರೆದ ನಿಜವಾದ ಪ್ರೀತಿಯ ಬಗ್ಗೆ ಪ್ರೊಫೆಸರ್ ವಿದ್ಯಾಸಾಗರ್ ಅವರು ಪಾಠ ಹೇಳಿಕೊಡ್ತಾರಂತೆ. ಅದನ್ನು ನಾನು ಹೋಗಿ ಕೇಳಬೇಕಂತೆ. What a nonsense you are talking me, Mr. Suraj. ಈಗಾಗಲೇ 6 ಜನ ಹುಡುಗಿಯರನ್ನು ಪ್ರೀತಿಸಿ 7 ನನ್ನ ಸಹೋದರಿ ಸುಮಾರ ಪವಿತ್ರ ಸಾಗರದಲ್ಲಿ ಇನ್ನು ಸುಖ ಪಡುತ್ತಿರುವ ಈ ಮಹೇಂದ್ರನಿಗೆ ಪ್ರೀತಿ ಪಾಠದ ಅವಶ್ಯಕತೆ. ಮಿಸ್ಟರ್ ಸುರೇಶ್, ನನಗದರ ಅವಶ್ಯಕತೆ ಇಲ್ಲ. ನೀವೇ ಬೇಕಾದ್ರೆ ಕೇಳಿ ತಿಳ್ಕೊ. ಏನಾಯ್ತು ಇವಳಿಗೆ? ಸಮಯ 11 ನಿಮಿಷವಾದರೂ ಇನ್ನೂ ಬರಲಿಲ್ಲವಲ್ಲ. ಹಾಯ್ ಡಿಯರ್. ಹಾಯ್. ಹಾಯ್ ಡಾರ್ಲಿಂಗ್. ಯಾಕೆ ಸುಮ ಎಷ್ಟು ಲೇಟು? ಏನ್ ಮಾಡಲಿ ಡಾರ್ಲಿಂಗ್, ನಿನ್ನೆ ರಾತ್ರಿ ನನಗೆ ತಲೆನೋವು ಅಂದ್ರೆ ತಲೆನೋವು. ಹೌದಾ? ಓ ಡಿಯರ್, ಆ ನೋವಿನ ಹೊಡೆತಕ್ಕೆ ತಲೆ ಸುಡಿದು ಬ್ರೇನ್ ಎಲ್ಲ ಹೊರಚುಮೋದು ಅಂತ ಭಾಸವಾಗಿ ರಾತ್ರಿ 3 ಗಂಟೆ ಆದ್ರೂ ನನಗೆ ನಿದ್ದೆನೇ ಬರ್ಲಿಲ್ಲ. ಚಿಕ್ಕ ಮಕ್ಕಳ ತರ ಮನೆಯೆಲ್ಲ ಓಡಾಡ್ಕೊಂಡು ನಾನು ಹತ್ತು ಬಿಟ್ಟೆ ಗೊತ್ತಾ. ಪಾಪ. ಹೋಗ್ಲಿ, ನೀವ್ ಬಂದು ಎಷ್ಟೊತ್ತಾಯ್ತು? ಸರಿಯಾಗಿ 15 ನಿಮಿಷವಾಯ್ತು ಸುಮಾ. ಓ ಸಾರಿ ಡಾರ್ಲಿಂಗ್, ನನಗೋಸ್ಕರ ಕಾದು ಕಾದು ನಿಮಗೆ ತುಂಬಾ ಬೇಜಾರಾಗಿರ್ಬೇಕಲ್ವಾ? ಹಾಗೆಂದು ಬಾಯ್ಬಿಟ್ಟು ಹೇಳಬೇಕೆ ಮೈ ಡಾರ್ಲಿಂಗ್. ಗಂಟೆ ಬಾರಿಸುವ ಮುನ್ನ ಸೊಂಟ ಬಳಗಿಸುತ್ತಾ ಬಂದು ಉದ್ಯಾನ ಕಂಟಿ ಮರಿಯಲ್ಲಿ ನಿಂತು ಈ ತುಂಟ ಬರುತ್ತಿದ್ದಂತೆಯೇ ಓಡೋಡಿ ಬಂದು ಬಿಗಿದಪ್ಪಿ ಮೆಲ್ಲನೆ ಕರೆದು ಒಯ್ದು ಮುತ್ತಿನ ಮನೆಗಳಲ್ಲಿ ಸುರಿಸುತ್ತಾ ಮಂಜಿನ ಹನಿಗಳಿಂದ ಶೃಂಗರಿಸಲ್ಪಟ್ಟ ಮೃದು ಹುಲ್ಲಿನ ಹಾಸಿಗೆಯಲ್ಲಿ ಮೈ ಚೆಲ್ಲಿ ಚೇಷ್ಟೆ ಮಾಡುತ್ತಿರುವ ನನ್ನ ಒಲವೆಯಲ್ಲಿ ಯಾಕಪ್ಪ ಇನ್ನು ಬರಲಿಲ್ವಂತ ನನ್ನ ಮನಸ್ಸು ಮಮ್ಮನಲ್ಲಿ ಮರುಗ್ತಾ ಇತ್ತು ಚಿನ್ನ. ನೋಡಿ,
ತಡವಾಗಿ ಬಂದಿದ್ದಕ್ಕೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಸಾರಿ ಬಂಗಾರ. ನೋ ಸುಮಾ, ಅದೆಲ್ಲ ನನಗೆ ಬೇಕಾಗಿಲ್ಲ. ಮತ್ತೆ ಲೇಟ್ ಆಗಿ ಬಂದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಲೇಬೇಕು. ಏನು, ನನಗೆ ನೀವು ಶಿಕ್ಷೆ ಕೊಡ್ತೀರಾ? ಎಸ್. ಸರಿ, ಹಾಗಾದ್ರೆ ಯಾವ ಶಿಕ್ಷೆ ಕೊಡ್ತೀರಾ? ಬೇಗ ಒಂದ್ 2 ಸೆಕೆಂಡ್ ಕಣ್ಮುಚ್ಚಿ ನಿಲ್ಲು. ಅಯ್ಯೋ ನನ್ನ ಕರ್ಮ, ಶಿಕ್ಷೆನಾ? ಎಸ್, ಬೇಗ ಕಣ್ಮುಚ್ಚಿ ನಿಲ್ಲ ಅಂದ್ರೆ ನಿಲ್ಲಬೇಕಾದ್ರೆ. ಸರಿ ಹಾಗಾದ್ರೆ. ಗೊತ್ತು ಗೊತ್ತು ಮರೆದೋಯ್ತು, ಮುದ್ದೆ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹೊಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹೊಕ್ಕಿ ಹಾಡಾಯ್ತು. ಗೊತ್ತು ಗೊತ್ತು ಮರೆದೋಯ್ತು, ಮುದ್ದೆ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ಗೊತ್ತು ಗೊತ್ತು ಮರೆದೋಯ್ತು, ಮುದ್ದೆ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ಮರೆದೋಯ್ತು, ಮುದ್ದೆ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ಮರೆದೋಯ್ತು, ಮುದ್ದೆ ಮುತ್ತು ನೆನಪಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು, ನಾನ್ಯಾರು ನನಗೆ ಮರೆದೋಯ್ತು, ಎದೆಯ ಗೂಡೆಲ್ಲ ಹಕ್ಕಿ ಹಾಡಾಯ್ತು. ನೋಡಿ, ಕ್ಲಾಸ್ ಬಿಡ್ತಂತ ಕಾಣುತ್ತೆ. ನಮ್ಮ ಅಣ್ಣ ಬರಬಹುದು, ನಾನು ಹೋಗ್ತೀನಿ. ಹೋಗ್ತೀಯ ಡರ್ಲಿ? ಮತ್ತೆ ಇಲ್ಲೇ ಇರ್ಬೇಕಾ? ಬೇಡ ಬೇಡ, ತುಂಬಾ ಡೇಂಜರು. ಬಾಯ್ ಬಾಯ್.
ಹಾಗಾಗಿ ಸುಮದಷ್ಟೇ ಮೃದು ಹೃದಯದ ಮುಕ್ತ ಹೆಣ್ಣು. ನನ್ನ ಗುಣಾವಗುಣನ ಹರಿಯದೆ ತನ್ನ ಹರೆಯದ ಮಬ್ಬಿನಲ್ಲಿ ಮುಗ್ಗರಿಸಿ ತನ್ನ ಪವಿತ್ರ ಪ್ರೇಮವನ್ನು ನನ್ನ ಪಾದಗಳಿಗೆ ಅರ್ಪಿಸಿ ಬಿಟ್ಟಿದೆ ಪಾಪ. ಇವರನ್ನು ಆ ದೇವರೇ ಕಾಪಾಡಬೇಕು. ಅಣ್ಣನ ಮದುವೆ ಇತ್ತು, ನಡೆದು ಹೋಯಿತು. ಸಾವಿರಾರು ಜನರ ಸಮ್ಮುಖದಲ್ಲಿ ಪ್ರಮಾಣ ಮಾಡಿ ಸುಶೀಲನ ನತ್ತಿಗೆಯ ಮಂಗಲೆ ಕಟ್ಟುವ ಸಂಭ್ರಮ ನೋಡಲು ನಾನು ಆದರೆ ಹೋಗಲಾಗಲಿಲ್ಲ. ಹೋಗಬೇಕೆಂದು ನಾನು ಎಷ್ಟೇ ಪ್ರಯತ್ನ ಪಟ್ಟರು ಸುಮಾಳ ನಡಿ ಬೀಗೆ ಬಳ್ಳಿ ನಡೆಯುವ ನನ್ನ ಕಾಲುಗಳಿಗೆ ತೊಡಕಿನ ಕದ್ದಂಟು ಹೊಡೆದು ಹೋಗಲು ಅವಕಾಶ ಕೊಡಲಿಲ್ಲ. ಮನೆಯಲ್ಲಿ ಅಣ್ಣ ಮಾಮಾಜಿ ಏನಂತ ತಪ್ಪಿಕೊಂಡ್ರೋ ಏನೋ. ಇರಲಿ, ರೂಮಿಗೆ ಹೋಗಿ ಒಂದು ಪತ್ರನಾದ್ರೂ ಗೀಚೋಣ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನಮ್ಮ ಜೀವನದ ಸವಿಗಂಟೆ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನಮ್ಮ ಜೀವನದ ಸವಿಗಂಟೆ. ಹೊಸ ಸಂಬಂಧ ಆನಂದ ಹೊಸ ಬಾಳಿ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನಮ್ಮ ಜೀವನದ ಸವಿಗಂಟೆ. ಹೊಸ ಪ್ರೇಮದಲ್ಲಿ ಹೊಸ ಸ್ನೇಹದಲ್ಲಿ ನಮ್ಮ ಜೀವನದ ಸವಿಗಂಟೆ. ಛೇ ಮಗಳ ಕಿರಿಕಿರಿಗೆ ಮಗಳ ಮದುವೆ ಚಿಂತಿ ಮಾಡಿ ಈ ಜೀವ ಸೋತು ಸಣ್ಣಗ್ಯದ. ಲೇ ಸಂಗಿ ಹುಚ್ಚಮಂಗಿ, ಎಂತ ಬುದ್ಧಿವಂತ ನೀ ತಿಳ್ಕೊಂಡಿ ನನ್ನ ಮಾಡಿಟ್ಟಿ ನನ್ನ ಹುಚ್ಚಮಂಗಿ. ಸಾಕು ಬಾಯಿ ಮುಚ್ಚಲೇ ನಾವು ಹಳೆ ಗಾಡಿ ಗಾಡಿ ಹಳೆ ಗಾಡಿ ಮತ್ತ ನಾ ಎಲ್ಲಿ ನಿನಗೆ ಹೇಳಿದ್ದು ಹೊಸ ಗಾಡಿ ಅಂತ ಅಲ್ಲವಾ? ಲೇ ನೀನು ಹೊಸ ಗಾಡಿ ಅದ ನಾ ಎಲ್ಲಿ ಹೇಳಿದ್ದೆ ನಿನಗೆ ಹೊಸ ಗಾಡಿ ಅಂತ ಅಲ್ಲವಾ? ಸೂರ್ಯ ಸತ್ತ ಮೇಲೆ ಮುತ್ತಿದ ಕತ್ಲನ್ನ ಓಡ್ಸಾಕಂತ ಚಂದ್ರ ಮೂಡಿ ಬಂದಂಗ ನೀ ನನ್ನ ಮಾರಿ ಮ್ಯಾಗಿನ ತಗೊಳು ಕರ್ರಗಾಗಿ ಕಂಬಳಿ ಅಂತ ಕರಿ ಮೀಸಿ ದಾಡಿ ಒಳಗೆ ಬಿಳೆ ಮೀಸಿ ದಾಡಿ ಎಂದು ಮೂಡಿದ್ರು ಅಂತಾನ ಆಗಿನಿ ಹಳೆ ಗಾಡಿ. ನೀ ಯಾಕಂದು ನುಸ್ಕೊಂತೀವ ನಿನ್ನ ಎಳೆ ದೌಡಿ ಮತ್ತ ನಾನು ಹಳೆ ಗಾಡಿ, ನೀನು ಹೊಸ ಗಾಡಿ ಅಂದ್ರ 200 ರೂಪಾಯಿ ನಾ ತಗೊಂಡು ಗಪ್ಪನ ಮನಿ ಕಡೆ ನಡಿ. ಲೇ ಕಿಲಾಡಿ ಮಾಡಬೇಡ ಮಾತಿನ ಮೋಡಿ, ಜಲ್ದಿ ಮಾಡೋ ನನ್ನ ಜೀವಕ್ಕ ಜೋಡಿ. ಮಾಡ್ತೀನಿ ಓಯವ್ವ ಮಾಡ್ತೀನಿ, ಸ್ವಲ್ಪ ತಡಕೋ. ಲೇ ನಾನಲ್ಲ ನಿನ್ನಷ್ಟು ಅಜ್ಞಾಡಿ. ಹೌದಾ? ಈ ಸದ್ಯನ ಮದ್ವಿ ಮಾಡೋ ಬಿಟ್ಟೆಲ್ಲ ನಾವು ಹೋಗುದಿಲ್ಲ ಮನಿ ಕಡಿ. ಯಾಕಂದ್ರ ನನ್ನ ವಾರ್ಗೆರೆಲ್ಲ ಮದ್ವೆ ಆಗದ್ ನೋಡಿ ಈ ಹೊಟ್ಟೆ ಬೀಳಾಕತೈತಿ ಬೆಂಕಿ ಕಿಡಿ. ಬೆಂಕಿ ಗಿಡಿ ಬಿಡಾಕತ್ತದ.
ಮಾಡ್ಬೇಡ್ಬೋ ಯವ್ವ ದಾರ್ಯಾಗ ನಾನು ಮಾಡಗೇಡಿ ಸ್ವಲ್ಪ ತಡ್ಕೋ ಮಾಡ್ತೀನಂತ ಯಾವಾಗ ಮಾಡ್ತೀವಿ ನಾವು ಅಜ್ಞಾನಿ ಯಾಕೆ ಮೌನ ಆದಲ್ಲ ಮಾಡ್ತೀನಿ ಯಾಕೆ ಅವಸರ ಮಾಡ್ತೀನಿ ಬೇಕಾಗಿಲ್ಲ ಬರೇ ಯಾವಾಗ ನೋಡಿದ್ರೆ ಮಾಡ್ತೀನಿ 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 ಅಂತ ಮಾಡೋದಲ್ಲ ಬಿಡೋದಲ್ಲ ಇನ್ನು ಯಾವಾಗ ಮಾಡ್ತಿ ಇದ ಮಾತು ಹೇಳಕತ್ತೆ 3 ವರ್ಷ ಆದ್ ನೀನು ಮಾಡುದಿಲ್ಲ ನಾವಲ್ಲ ಹಂಗ ಅಡ್ಡ ಹಿಡ್ಕೊಂಡು ಕುಂಡ್ರ ಮಾಡ್ಬಿ ಯವ್ವ ಮಾಡ್ತೀನಂತ ಸ್ವಲ್ಪ ತಡ್ಕೋ ನಾ ಮನೆಗೆ ಹೋಗುದಿಲ್ಲ ನಂಗರ ಮನೆಗೆ ಹೋಗುದಿಲ್ಲ ಹೋಗುದಿಲ್ಲ ಎಲ್ಲಿಗೆ ಹೋಗಿ ನಾ ಎಲ್ಲಿಗಾರು ಹೋಗ್ತೇನೆ ನಾ ಮಾತ್ರ ಮನೆಗೆ ಹೋಗುದಿಲ್ಲ ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಎಲ್ಲಿಗೆ ಹೋಗಿ ನೋಡಿ ಇದು ಮಾಯಿ ನಾ ಎಲ್ಲಿಗೆ ಹೋಗುದಿಲ್ಲ ನಾ ಇಲ್ಲೇ ಹರಗೇನ ಕುಂದ್ರಕ್ಕೆ ಮತ್ತೆ ನೀ ಏನು ಹೋಗ್ತೀರಿ ನಿನ್ನೊಂದು ಬುದ್ಧಿ ನಾಯಿ ನಾನು ಇಲ್ಲೇ ಕೂಡಲ್ ಸಂಗಮಕೊಂಡಿನಿ ಸಂಗಪ್ಪನ ದರ್ಶನ ಮಾಡಿಕೊಂಡು ಹಂಗ ತಂಗಡಿಗೆ ನೀಲಮಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ಅಡ್ಯಾಳ ಮುಂದ ನಮ್ಮ ಫ್ರೆಂಡ್ ಒಬ್ಬ ಗೆನಸ್ ಆಗ್ಯಾನ ಗೆನಸ್ ಕೆರೆ ಕೊಂಡಿನಿ ಬರ್ತೀಯ ಬರ್ತೀನಿ ನಾನು ನಡಿ ನೀ ಎಲ್ಲಿ ಕೇಳಿ ಹಿಂದ ನೀನು ಬರ್ತೀಯ ಹೌದಪ್ಪ ನಿಮ್ಮ ಮುಂದೆ ಹೊಂಟ್ರ ನನ್ನ ಗಂಡ ಹಿಂದ ರೆಡಿ ಮಾಡ್ಕೊಂಡು ಹಿಂದ ಬರ್ತೀನಿ ನಾ ಎಂಥ ಬುದ್ಧಿವಂತ ವಾಯವ್ವ ನೀನು ಇಂಥ ಬುದ್ಧಿನ ನೀ ತಲೆಯಾಗಿ ಇಟ್ಕೊಂಡ ತಲೆಗೆ ಸುತ್ತ ಬೀಳೋರಂಗಾಗಿ ಬೀಳ್ಕೊಂಡ್ ಕುಂತೀನಿ ಅದಕ್ಕ ಸುಮ್ಮನೆ ನನ್ನ ಮದುವೆ ಮಾಡು ಸಾಕು ಮಾಡ್ತೀನಿ ಯಾಕೆ ಅವಸರ ಮಾಡ್ತೀನಿ ಯಾವಾಗ ಮಾಡ್ತೀನಿ ನಾ ಬರೀ ಮಾಡ್ತೀನಿ ಗ್ಯಾರಂಟಿ ಮದುವೆ ಮಾಡೇ ತಿರ್ತೀನಿ ಹಿಂಗ ಹೇಳಕತ್ತೀನಿ ನೀನು ನಮ್ಮ ಅಕ್ಕೌಂಟಾಗ ಬುದ್ಧಿ ಕೇಳಿದ್ರು ಮಾಡ್ತೀನಿ ಅಂತ ಹಿಂಗ ಹೇಳ್ತೀನಿ ನಾ ಕೇಳಂಗಿಲ್ಲ ಈಗ ಹೆಂಗ ನಮ್ಮ ಸರ್ಕಾರಿಗೆ 5 ಗ್ಯಾರಂಟಿ ಮಾಡಿದ್ ನೋಡು ಆ ಗ್ಯಾರಂಟಿ ಒಳಗೆ 6ನೇ ಗ್ಯಾರಂಟಿ ಪಕ್ಕ ಮಾಡ್ತೀನಿ ಈ ಮಾತು ಕರೆನಾ ಕರೆ ಕೊಟ್ಟ ಮಾತು ನಾವು ತಪ್ಪುದಿಲ್ಲ ಯಾಕಂದ್ರೆ ನೋಡೋದಂಗೆ ನಡೆಯೋರು ನಾವು ತಪ್ಪಿ ಪಾದ ಹಿಡಿದ್ರ ತಪ್ಪಿ ಪಾದ ಹಿಡ್ಕೊಂಡು ಇಟ್ಬಿಟ್ರ ಉಪ್ಪುಳಿ ಸಿಗೋದು ಹುಚ್ಚನ ಹೆಂಗ ಗಂಟ್ಲ ಕಡ್ದು ಸತ್ತು ಹೊಡ್ಯಾಕಂತ ಆಯ್ತಾ ಅಬ್ಬ ಈ ಕರೆಕ್ಟ್ ಆತಲ್ಲೋ ಡ್ಯಾಡಿ ಹೇ ಹರಿರಾಮ್ ಕೃಷ್ಣ ಜಗನ್ನಾಥ್ ಓ ಡ್ಯಾಡಿ ಈ ಮಾತೆಲ್ಲ ಕರೆನ ಹೌದಲ್ಲೋ ನನ್ನ ಡ್ಯಾಡಿ ಪಕ್ಕ ಐತೆ ವಾಯವ್ವ ಅಂತ ಡ್ಯಾಡಿ ತಾಯಿ ಹೌದ ಡ್ಯಾಡಿ ಹೌದು ನನ್ನ ಹಡದವ್ವ ಆತು ಇನ್ನು ಮುಂದೆ ಮತ್ತೆ ಈ ಮಾತು ತಪ್ಪಿದ ನಾ ಬಿಡದೇ ಇಲ್ಲ ಏ ಹಂಗ್ ಮಾಡಂಗಿಲ್ಲ ಗ್ಯಾರಂಟಿ ಮಾಡ್ತೀನಿ ನೀ ಮನೆಗೆ ನಡೆಯವ ಅಪ್ಪ ನಾನಂತೂ ನಿನಗ ಪ್ರೀತಿಯಿಂದ ಡ್ಯಾಡಿ ಡ್ಯಾಡಿ ಅಂತೀನಿ ಅದ್ರ ಬಿಟ್ಟು ಬೇರೆ ನಿಂಗೆ ಏನಂತ ಕರೀಲಿ ನನ್ನ ಮಾಡಿ ಬೇಯವ್ವ ಸ್ವಲ್ಪ ಮತ್ತ ನನ್ನ ಹಡದವ್ವ ಏ ನನ್ನ ತಾಯಿ ಏನು? ಏ ನನ್ನ ಬಂಗಾರ ಗಿಂಡಿ ಹೇಳೋ ನನ್ನವ್ ನಾನು ಹಡದು ಬಂದಿ ತುಂಬಾ ಚಂದ ಕರಿವೆ ಏನಂತ ಕರೀಲಿ ಯವ್ವ ಯಪ್ಪ ನನ್ನ ಹಡದವ್ವ ಹೇಳಪ್ಪ ನನ್ನ ಬಂಗಾರ ಗುಂಡು ಏ ನನ್ನ ಬಂಗಾರ ಗಿಂಡಿ ಅಯ್ಯೋ ಸಾಕ್ ಪೋಚ್ಲೆ ಹಂಗ ಬಾಯ್ ತುಂಬ ಅಂದ್ರೆ ಹಂಗ ಕರಿಬೇಡ ಆ ದಿನ ಮುಂದೆ ನನಗೆ ಪ್ರೀತಿಯಿಂದ ಒಂದು ಮಾತಾಡ ಕರೀಲ ಏನಂತ ಕರಿತೇವ ಅಪ್ಪ ಯವ್ವ ಅಪ್ಪ ಓ ಯವ್ವ ಸತ್ತರ ಮನೆ ಒಂದು ಹೋಗ್ಕೊಂಡಂಗ ಆತ್ ನೋಡಿದ್ದೆ ಯವ್ವ ಅದನ್ನ ಪ್ರೀತಿಯಿಂದ ಹೂ ಯವ್ವ ಮಗಳ ನನ್ನ ಬದ್ದ ಮಗಳ ಓಣ ನನ್ನ ಮುದ್ದು ಮಗಳ ನನ್ನ ಬಂಗಾರ ಗಿಂಡಿ ಮದ್ವೆ ಮಾಡ್ತೀನಿ ಈಗ ಹೇಳಿ ಮನೆಗೆ ಹೊಕ್ಕಿನಿ ಅಕಸ್ಮಾತ್ ನೀ ಏನ್ರ ತಪ್ಪಿದಿ ಮಗನ ತಪ್ಪಿ ಇಲ್ಲಂದ್ರ ಮುಂದೆ ಮಾತಾಡುವಂತೆ ನೀ ಮೊದಲು ಗಪ್ಪುಡ ಮನೆಗೆ ನಡಿ ಕರೆಂಟ್ ಹೋದ ಟೈಮಲ್ಲಿ ಅಪ್ಪ ಟಾಟಾ ನಡಿ ಛೇ 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 ಎಂತ ಮಗಳು ಗಂಟು ಬಿತ್ರಿ ನೋಡು ನಮ್ಮ ಬಾಳ್ಯಾಕ ಯಾವಾಗ ನೋಡಿ ಮದುವೆ ಅಂತ ಗಂಟು ಬಿದ್ದ ಎಲ್ಲರ ಮದುವೆ ಕೇಳಿದ್ರೆ ಸಾಕು ತನಾರಿ ಸಪ್ಪಳ ಬ್ಯಾಂಡ ಬಜ್ಜಿ ಸಪ್ಪಳ ಅದನ್ನ ಕೇಳಿದ ಅಷ್ಟ ಸಾಕು ಹುಚ್ಚ ನಾಯಿ ಹಂಗ ಬ್ಯಾಟಿ ನಾಯಿ ಹಂಗ ಬೆಂಡ್ ಹತ್ಕೊಂಡು ಬಂದ ಬಿಡ್ತದ ನನ್ನ ಮದುವೆ ಯಪ್ಪ ನನ್ನ ಮದುವೆ ಅಂತ ಗಂಟ ಬಿದ್ದು ಬಿಡ್ತದ ರಾತ್ರಿ ಹೋಗಿ ಮನೆಗೆ ಮಕ್ಕೊಂದಾಗ ನೀತಿ ಗನ್ನಾಗ ಬಡಬರ್ಸೋದು ಅದೇ ಅದನ್ನ ಬಡಬರ್ಸೋದು ಕೇಳಿ ನೀತಿ ಗನ್ನಾಗ ಒಮ್ಮೆ ನನ್ನ ಮದುವೆನೇ ಮಾಡ್ದಂಗಾಗಿರ್ತ ಮಗಳದು ಇಲ್ಲ ನಾನ ಇನ್ನೊಂದ್ಸಲ ಮದುವೆ ಮಾಡ್ದಂಗಾಗಿರ್ತದೆ ನನ್ನ ಬಾಳ್ಯಾವ ಏನ್ ನೋಡ್ರಿ ಚಂದ್ರ
ಚೆಂಗುಳ್ಳ ಚೆಲುವಿ ನನ್ನ ಹುಡುಗಿ ಬರತಿಳು ಹಂಕುಲ ತಾಲಿಗೆ ನೋಡ್ಕೊತ ನಿಲ್ಲವ ಹಾದಿಗೆ ಅಕ್ಕಿ ಒಂದು ಚಂದನ ಸ್ಮೈಲಿಗೆ ಚೆಂಗುಳ್ಳ ಚೆಲುವಿ ನನ್ನ ಹುಡುಗಿ ಬರತಿಳು ಹಂಕುಲ ತಾಲಿಗೆ ನೋಡ್ಕೊತ ನಿಲ್ಲವ ಹಾದಿಗೆ ಅಕ್ಕಿ ಒಂದು ಚಂದನ ಸ್ಮೈಲಿಗೆ ಮನ ಕಟ್ಟುಕೊಂಡ ದಿಬ್ಬನ ದೆತ್ತಿನ ಹಂಗ ಹೊರಟಿದಳು ಹುಡುಗಿ ಹಂಗ ಹೊರಟಿದಳು ಹುಟ್ಟಿ ದೂರ ನಾ ಬಿಟ್ಟ ಗುಡಿಯ ತೇಲು ತಿರುಗೆಟ್ಟ ಹುಟ್ಟಿ ದೂರ ನಾ ಬಿಟ್ಟ ಗುಡಿಯ ತೇಲು ತಿರುಗೆಟ್ಟ ನನ್ನ ಮ್ಯಾಲ ಕನಿಕರಿಸಿ ಬೆಳಗಿ ನನ್ನ ಪೂರ್ಯದ ನನ್ನ ಮ್ಯಾಲ ಕನಿಕರಿಸಿ ಬೆಳಗಿ ನನ್ನ ಪೂರ್ಯದ ಬಳಗನೂರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಬಳಗನೂರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಚಿಕೊಂಡಾಗಿ ಮೊದಲನ್ನು ಹುಡುಗ ನಾ ಬಾಳ ಹಚ್ಚಿಕೊಂಡಾಗಿ ಮೊದಲನ್ನು ಹುಡುಗ ನಮಸ್ಕಾರ ರೀ ಮಾಡ್ಯಾವ್ರಿ. ನಮಸ್ಕಾರ ರೀ ಶೆಟ್ರ. ಯಾರು ಶೆಟ್ರ? ನೀವ್ರಿ ಮತ್ತ ನಾವು ಶೆಟ್ರ ಎಲ್ಲಪ್ಪ ಪುಗ್ ಶೆಟ್ರ ನಾವು. ಹಾ ನಮಸ್ಕಾರ ಬಾ ಕೃಷ್ಣ. ಆರಾಮ್ರಿ, ಏನ್ ಆರಾಮ್ ಬಿಡ್ರು. ಏನಂದೆಪ್ಪ? ಅನ್ನಂದ್ರಿ ನಿಮ್ಮ ಆಶೀರ್ವಾದದಿಂದ ಆರಾಮದೀವ ಅಂತ ಅನ್ನಂದ್ರಿ. ಹಿಂಗಂದ್ಯಾ? ಆಗ್ಲಪ್ಪ, ನಿನಗ ದೇವ್ರು ಒಳ್ಳೇದು ಮಾಡ್ಲಿ ಅಂದ್ರ. ಶೆಟ್ರ ದೇವ್ರು ಒಳ್ಳೇದ್ ಮಾಡಿ ಮುಗಿಸ್ಬಿಟ್ಟಾನ. ನೀವು ಹೆಂಗದಿರಿ? ಆರಾಮದಿರಿ? ಇಲ್ಲ ನಾವು ಆರಾಮದೆಪ್ಪ. ನನ್ನ ಮಗಳ ಆಶೀರ್ವಾದದಿಂದ ಆರಾಮದಿ ನೋಡು. ಆತರ ದೇವ್ರು ನಿಮ್ಮ ಮಗಳಿಗೂ ಒಳ್ಳೇದ್ ಮಾಡ್ಲಿ ಅಂತೀನಿ. ಏನಂದೆ? ಅದೇ ರೀ, ದೇವ್ರು ನಿಮ್ಮ ಮಗಳಿಗೆ ಒಳ್ಳೇದ್ ಮಾಡಿ. ಶೆಟ್ರ ಇಲ್ಲೇ ನಿಮ್ಮ ಮಗಳು ಈ ಕಡೆ ಹೋದ ನೋಡ್ರಿ. ಅಂದ್ರ ನಿನಗೆ ಭೇಟಿ ಆಗ್ಯಾವಲ್ಲ ಅಂತಮ್ಮಕ್ಕಿ? ಹಂಗೇನಿಲ್ರಿ ಶೆಟ್ರ, ಹಾ ನಾ ಆಕಿನ ಸಮೀಪ ಹೊಂಟಿದ್ದೇನ್ರಿ. ದೂರಿಂದ ನೋಡ್ದೇನ್ರಿ, ಏನೋ ಹೊಂಟದಲ್ಲ ಅಂತ ಸತ್ರ ಹೋಗ್ಬೇಕನ್ನೋಟ್ಲೆ ಕೌಲ್ದಾರಿ ಹಿಡಿದು ಪಾಸ್ ಆಗ್ಬಿಟ್ಟು ನೋಡ್ರಿ ಶೆಟ್ರ. ಪಾಸ್ ಆದ್ರಿಲ್ಲ, ಬಿಟ್ಟು ಬಿಡೇನ. ಆಕಿ SSLC ಪಾಸ್ ಆಗ್ಲಿಕ್ಕೆ ನಾತು. ನೀವು ಬರೋದ್ರಾಗ ಪಾಸ್ ಆಗ್ಯಾರಂದ್ರ ನಮಗ್ ಬಹಳ ಸಂತೋಷ ಆತ್ ಬಿಡು ಕೃಷ್ಣ. ಇನ್ನ ನಾವು ನಡಿದೇವಪ್ಪ. ಶೆಟ್ರ ನಿನ್ನ ಹೆಂಗ್ಯಾ ಕೌನ್ಸಲ್ ಮಾಡ್ತೀರಿ? ಈಗ ಒಂದು ನಮ್ಗೆ ಅರ್ಜೆಂಟ್ ಶುಭ ಕಾರ್ಯ ಐತಪ್ಪ, ಅಲ್ಲಿಗೆ ನಾವು ನಡೆಯಬೇಕು. ಹೇಳ್ರಪ್ಪ, ಅರ್ಜೆಂಟ್ ಕೆಲಸ. ಅದನ್ನೆಲ್ಲ ನೀನು ಮುಂದೆ ಊಟ ಹೇಳೇ ಹೋಗ್ಬೇಕನಪ್ಪ ಯಪ್ಪ. ಹೇಳಿದ್ರು ನಮ್ಗೊಂದು ಇಟ್ಟು ಚಲೋ ಆಗ್ತೈತೆ ಅಂತ ಅದಕ್ಕೆ ಹೇಳ್ದಪ್ಪ. ಈಗ ಹಾ ಹೇಳ್ತೀನಿ ನೋಡಪ್ಪ. ನಮ್ಮ ಮನ್ಯಾಗ ಒಂದು ಮಗಳು ರಾಧಾದ ನೋಡಿ ಇಲ್ಲ? ಏನಂದ್ರಲ್ರಿ? ನನ್ನ ಮಗಳು ರಾಧಾದಳ ನೋಡಿ ಇಲ್ಲ? ರಾಧಾನ ದುರ್ಬ್ಯಾಗ ನೋಡಿವ್ರಿ. ಏ ಕಿಸ್ಮಾಂಗ್ರಿ ಅಲ್ಲ ಕಿಸ್ಮಾಂಗ್ರಿ. ಆಕಿನ ತೆಕ್ಕಿ ಬಡ್ಕೊಂಡ್ ನೋಡಾಕ ಏನ್ ಆಕಿನ ಸ್ವಾದ್ರ ಮಾವ ಎಲ್ಲಿ ನೀನು? ಮಾಡಿಕೊಟ್ರ ಆಗ್ಬೋದ್ರಪ್ಪ, ನಾವ್ ಹೇಳ್ತೀವ್ರಿ. ಹೌದು ಹುಲಿ, ಸಣ್ಣಗ ಮಾಡ್ಕೊಟ್ ನಿಮ್ ಮಗಳಿಗೆ ಏನಾಗಿತ್ರಿ? ಆಕಿಗೆ ಏನಾಗೈತೆ? ಸುಡಗಾಲಿಕ್ಲಿ ಆಕಿಗೆ ಹೊರ ನೋಡಕ್ ಹೊಂಟೀನಿ. ಹೊರ ನೋಡಕ್ ಹೊಂಟ್ರಿ? ಯಾಕೆ ನಿನ್ನ ನೆದರ್ನಾಗ ಎಲ್ಲೆಲ್ಲ ಐತನ ಹೊರ ಮತ್ತ? ಅಲ್ಲ ನೀನ ಎಂತ ಮನುಷ್ಯ ಅದನ್ರಿ ಮಂತೇನೆ. ಅಲ್ಲ ನಾವೀಗ ನಮಗೆ ಏನಾರ ಆಗ್ಯದ? ಏನ್ ಹುಳ ಗಿಳ ಹತ್ಯಾವೇನ? ಏನ್ ನಾವೇನ್ ಹೆಂಗದೆ? ಅಲ್ರಿ ಶೆಟ್ರ, ನೀವ್ ತಪ್ಪು ತಿಳ್ಕೊಳಿಕಂದ್ರ ನಾವೊಂದ್ ಮಾತು ಕೇಳ್ಬೇಕಂತ ಮಾಡೇನಿ. ಏನ್ ಹೇಳಪ್ಪ? ಏನು ಇಲ್ಲ, ಹೆಂಗಾದ್ರು ನಿಮ್ ಮಗಳಿಗೆ ವರ ನೋಡಕ್ ಕೊಟ್ರೆ ಅದೇ ವರ ಶ್ರೇಷ್ಠ ನಾ ಯಾಕೆ ಆಗಬಾರ್ದು ಅಂದೇನ್ರಿ. ನೀ ಮಾತಾಡಿದ ಮಾತೆಲ್ಲ ಕರೆಕ್ಟ್ ಐತಮ್ಮ. ನಿನ್ನ ಮಾತು ವಸ್ತುಕೈತಿ ಯಪ್ಪ. ತಗೋ ಇದನ್ನ, ತಗೋದನ್ನ. ಏನ್ರಿ ಶೆಟ್ರ? ನಾ ಎಲ್ಲ ಹೇಳ್ತೀನಿ, ಮೊದಲು ಹಿಡ್ಕೋದನ್ನ. ಅಲ್ರಿ ಶೆಟ್ರ, ಕಾಲಾಗ ಹಾಕೋರಿ ನೆಗ್ನಿ ಮುಳು ತೊಳ್ದ್ರೆ. ನನಗ ಇನ್ನೊಂದ್ ಐತು ತಮ್ಮ, ಮೊದಲು ಅದನ್ನ ತಗೋದನ್ನ. ಹಿಡ್ಕೊಳಾರ ನಾವು. ನಾ ಎಲ್ಲ ಹೇಳ್ತೀನಿ, ಹಿಡ್ಕೋ. ನಮ್ಮ ಅಲ್ರಿ, ಹಿಡ್ಕೋರೋ ಕೃಷ್ಣ. ಇಲ್ರಿ ನಾವ್ ಹಿಡ್ಕೊಳ್ದಲ್ರಿ, ನೀವು ಕೊಟ್ಟಿಂದ ಹಿಡ್ಕೊಳ್ತೀವಿ. ಹೌದಾ? ಹೌದು, ಹಿಡ್ಕೋರೋ ಕೃಷ್ಣ. ನಾ ಎಲ್ಲ ಹೇಳ್ತೀನಿ. ನಾ ತಗೊಳೋದಿಲ್ಲ, ನೀವು ಕೊಡ್ರಿ. ಹಾ ನಿಮ್ದು ಹೌದಿಲ್ರಿ ಅದು? ಹಾ ತಗೋರಿ ಕೃಷ್ಣ. ಈ ಚಪ್ಲಿ ಕೆಳಗ ಕಣ್ಣೋಡಿ ಹಳ ಕೂಡಿ ಸೊಲ್ಸಿನ, ಅದನ್ನ ಚಂಜಿ ಮುಂದೆ ಬಂದು ನಿನ್ನ ಮಾರಿ ನೋಡ್ಕೊಂಡು ಚಂದ ಐದಿಲ್ಲ ಅಂತ ನನಗ್ ಬಂದು ಹೇಳೋಗು. ಹಾ ಹೇಳೋದು. ಶೆಟ್ರ, ಹಾ ಇದು ಎಷ್ಟನೇ ಮಾಡೋಲ್ರಿ?
ಇದು ಹಳೆ ಮಾಡಲ್ ಅಲ್ಲಿ ಇದಕ್ಕೊಂದ್ ಸ್ವಲ್ಪ ವಾಟರ್ ಸರ್ವಿಸಿಂಗ್ ಮಾಡ್ರಿ ಏನಿಲ್ಲ ಇದೇ ಬರಾಗ ನೀರಾಗ ಅಡ್ಡಾಡೇ ಬಂದಿನು ಅಲ್ಲೋ ಮರ ಮುಂದೆ ಇಟ್ಟು ಹೊಲಸೋದ್ರ ಹಿಂದೆ ಇಟ್ಟು ಚಿಚ್ಚಿ ಚಿಚ್ಚಿ ಶಟ್ರ ಹಾ ಇದ್ರಾಗೇನ ಹಳ್ಳ ಹಚ್ಚಿನಂದ್ರ ನೀವು ಹಾ ಕನ್ನೋಡಿ ಹಳ್ಳ ಹಾಕಿ ಕೂಡಿಸಿ ಹೊಲ್ಸಿನ ಅದನ್ನ ಕನ್ನಡ ಎಲ್ಲಿ ಐತಿ ಇದ್ರಾಗ ಒಟ್ಟ ತಿಳಿಯವಲ್ತ ಎಲ್ಲಿ ಸರಿಯಾಗಿ ಮಕ್ಕಳ ಮುಂದೆ ಹಿಡ್ಕೋರು ಎಲ್ಲೆಡ್ಡೆ ಓ ಪುಣ್ಯಾತ್ಮ ಕುರ್ಪಿ ತಗೊಂಡ್ ಕೆತ್ತಾರ ಕೊಡೋದನ್ನ ಕುಲ್ಪಿ ತಂದಿಲ್ಲಪ್ಪ ನಾವು ಛತ್ರಿ ತಂದಿವಿ ಹೌದನ್ರಿ ಹಾ. ಹಾ 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 ಅದನ್ನ ಮಾರಿ ನೋಡ್ಕೊಂಡು ಇದ್ರಾಗ ಮಾರಿ ನೋಡ್ಕೊಂಡು ಸಂಜೆ ಮುಂದೆ ನನ್ನ ಮನೆಗೆ ಬಂದು ಹೇಳಿ ಕೊಟ್ಟೋಗ್ಬೇಕು ತಿಳಿತಾ ತಗೋರಿ ನಿಮ್ದು ಹಿಡ್ಕೋರಿ ಹಿಡ್ಕೊಂಡು ನಡಿಯೋದನ್ನ ನಾ ಎಲ್ಲಿ ಬೈಲ್ರಿ ಹೌದಾ ಹಾ. ನಾನು ಹಿಡ್ಕೊಂಡು ಹೋಗ್ಬೇಕು ನೀವ್ ಇಟ್ಕೊಂಡ್ ಮಗ್ಲ ಇಟ್ಕೊಂಡು ಹೋಗ್ಬಿಡ್ರಿ ಹೌದಲ್ಲ ಕೆಸಮಾಗ್ರಿ ಎಪಿಷನ್ ನೋಡ್ರಿ ನೋಡ್ರಿ ಎಲು ಶೆಟ್ಟಿ ಕೇಳಿದರೆ ನೀನು ಕೊಟ್ಟಿ ಕಿತ್ತಿ ಹೋಗಲಿಲ್ಲ ಕಾಲನ್ನು ಚಪ್ಪಲಿಯನ್ನು ನನ್ನಲ್ಲಿ ಕೈಯಲ್ಲಿ ಕೊಟ್ಟಿ ಶೆಟ್ಟಿ ನಾನು ಕೊಟ್ಟೆ. ನಾವಿಲ್ಲ ಮಾಡ ಸ್ವಾಮಿ ಕಾಫಿ ತೆಗೆದು ಹಾ ಶೀಲಾ ಎಲ್ಲಿ ಹೋಗಿದ್ದೆ ನೀನು ದೇವಸ್ಥಾನಕ್ಕೆ ಹೋಗಿದ್ದೆ. ಯಾಕೆ ಆ ಸರ್ವಶಕ್ತಿ ಭಗವಂತನಲ್ಲಿ ಬೇಡ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಏನೆಂದು ನನಗೆ ಆಶ್ರಯ ನೀಡಿರೋ ಈ ಅನ್ನದಾತರನ್ನು ಸದಾಕಾಲ ಸುಖಿ ಭವಂತು ಅಂತ ಆಶೀರ್ವಾದ ಮಾಡಿ ಯಾವಾಗಲೂ 100 ವರ್ಷ ನಗು ನಗುತ್ತೆ ಇರುವಂತೆ ಮಾಡಿ ನನ್ನ ಜೊತೆಯಾಗಿ ಖುಷಿಯಿಂದ ಇರುವಂತೆ ಆಶೀರ್ವದಿಸುವಂತ ಬೇಡ್ಕೊಂಡು ಬರೋದಕ್ಕೆ ಹೋಗಿದ್ದೆ. ಓಹೋ ಈಗ ವಿಷಯ ಈ ನಿನ್ನ ಪತಿದೇವರು ಸುಖವಾಗಿರಲಿ ಸದಾಕಾಲ ನಿನ್ನ ಜೊತೆಯಲ್ಲಿ ಸಂತೋಷವಾಗಿರಲಿ ಎಂದು ಬೇಡಿಕೊಂಡು ಹೋಗಿದ್ಯಾ? ಹಾಗಾದ್ರೆ ಏನಿಂದ ನಿನ್ನ ಭಗವಂತ ಓಕೆ ನಿನ್ನಿಚ್ಛೆಯಂತೆ ಆಗಲಿ ಎಂದು ಹರಿಸಿ ಕಳಿಸಿದದ ಅಥವಾ ಐ ಆಮ್ ಸಾರಿ ಬೇಬಿ, ನಾನೀಗ ಮೌನರತ್ವದಲ್ಲಿದ್ದೇವೆ, ಮತ್ತೊಮ್ಮೆ ಬಾ ಎಂದು ಮೂಕ ಸೂಚನೆ ನೀಡಿ ಹಾಗೆ ಕಳಿಸಿದ್ದರು. ನೋಡು ಶೀಲಾ, ದೇವರು ಗುಡಿ ಗುಂಡಾರಗಳಿಲ್ಲ ಕಡೆ, ನಿರ್ಮಲ ಭಕ್ತಿಗಳ ಮನಸ್ಸಿನ ದೇವರ ಗುಡಿ ಅಂತ ಈ ದೇಹದ ಗುಡಿ ಅಂತಾನೆ ನಿನ್ನ ದೇವರು. ನಿಜಾನೇ ನಿಮ್ಮ ಮಾತು. ಆದರೂ ಹಿರಿಯರು ಕಟ್ಟಿಸಿದ ಅಪಾರ ವೆಚ್ಚದ ಗುಡಿಯಲ್ಲಿ ಕುಳಿತಿರುವ ಕಲ್ಲಪ್ಪನನ್ನು ಯಾರು ಪೂಜಿಸಬೇಕು ಎಂಬ ಚಿಂತೆ ತಾನೇ ನಿನಗೆ? ಅಷ್ಟೇ. ಮಾತಿನಲ್ಲಿ ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಈ ಬಡವಿಗೆ? ನೋಡು ಶಿಲಾ, ಇದರಲ್ಲಿ ಸೋಲುಗಳ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ನೀನು ತುಂಬಾ ವಿದ್ಯಾವಂತ ಇದ್ದೀಯಾ. ಈ ಪೂರ್ಣ ಭೂಮಿಯಲ್ಲಿ ಜನ್ಮ ತಾಳಿ ಪವಿತ್ರ ಆತ್ಮಜರ ವಿಚಾರ ಮಂತ್ರ ಉದ್ಭವಿಸಿ ಪುಸ್ತಕ
ಪುಟ ಸೇರಿದ ದಿವ್ಯ ಸಂದೇಶವನ್ನು ಓದಿದ್ದೀಯಾ? ಅವರು ಏನು ಹೇಳಿದ್ದಾರೆ? ಪರಿಶುದ್ಧ ಆತ್ಮ, ಪರಿಶುದ್ಧವಾದ ಆತ್ಮವೇ ಪರಮಾತ್ಮ ಎಂದು. ಪರರ ಆತ್ಮಕ್ಕೆ ನೋವಾದಂತೆ ನಡೆದುಕೊಳ್ಳುವವೇ ಆ ದೇವರಿಗೆ ಸಲ್ಲಿಸುವ ನಿಜ ಭಕ್ತಿಯ ಮುಷ್ಟಾನ್ನ ಭೋಜನದಲ್ಲವೇ? ಹೇ ಶಿಲಾ, ನಿಜವೇ ಸ್ವಾಮಿ ನಿಮ್ಮ ಮಾತು? ಏನ್ ನಿಜ? ಅದೇ ರೀ, ದೇವರು ಗುಡಿ ಗುಂಡಾರದಲ್ಲಿಲ್ಲ, ನಿರ್ಮಲವಾದ ಮನಸ್ಸಿನಲ್ಲಿದೆ, ಇತ್ಯಾದಿ ಇತ್ಯಾದಿ. ಶಿಲಾ, ನೀನ್ ಹೇಳಿದ್ದ ಕಡೆ ಅಯ್ಯೋ, ನಾನೆಲ್ಲೂ ಹೋಗಿಲ್ಲ ರೀ, ನಿಮ್ಮ ಹತ್ರನೇ, ನಿಮ್ಮ ಜೊತೆಯಲ್ಲೇ ಇದ್ದೀನಿ. ನನ್ನ ಜೊತೆನೇ ಇದೆಯಾ? ಆದ್ರೆ ನಿನ್ನ ಮನಸ್ಸು ಬೇರೆ ಕಡೆ ಇದೆ ಅಂತ ನನಗೆ ಅರ್ಥವಾಗ್ತಾ ಇದೆ. ನೋಡು ಶೀಲಾ, ನಾನು ಗುಡಿಗುಂಡಾರಿಗೆ ಹೋಗಬೇಡ ಅಂತ ಹೇಳಲಿಲ್ಲ. ಮನ ಸ್ವಚ್ಛವಿಲ್ಲವಿದೆ, ದೇವರ ಗುಡಿಗುಂಡ ಸುತ್ತದರೆ ಯಾವ ಪ್ರಯೋಜನವಿಲ್ಲ. ನಿರ್ಮಲ ಭಕ್ತಿಯಿಂದ ನಿರಾಕಾರ ಮೂರ್ತಿಯಾದ ಪರಮಾತ್ಮನನ್ನು ಇಲ್ಲಿಂದಲೇ ಪೂಜಿಸಲು ಆಗುವುದಿಲ್ಲವೇ? ಹೋಗಿ ಬಿಡಿಸಿದ ನಿನ್ನ ಇಷ್ಟ ಬಂದಾಗಿ ನೀನು ಇರಬೇಕು. ಆದರೆ ಈ ನಿನ್ನ ಮನೆಯ ದೇವರಿಗೆ ಯಾವ ಕಾಲಕ್ಕೂ ನೋವಾದಂತೆ ನಡೆದುಕೊಂಡರೆ ಸಾಕು. ಆಯ್ತು ಸ್ವಾಮಿ, ಯಾವತ್ತಿಗೂ ನಿಮ್ಮ ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ಳೋದಿಲ್ಲ. ಜೀವನದಕ್ಕೂ ನಿಮ್ಮ ಜೊತೆಗಾತಿಯಾಗಿ ನಾನು ಬೆಂಗಾವಲಾಗಿ ಇರ್ತೀನಿ. ಈಗಲಾದ್ರೂ ಖುಷಿ ಐತೆ ನಿಮ್ಮ ಮನಸ್ಸಿಗೆ? ತುಂಬಾ ಸಂತೋಷವಾಯ್ತು ಶೀಲಾ, ಹಾಲು ಕುಡಿದ ಸಂತೋಷವಾಯ್ತು ನನಗೆ. ಬನ್ನಿ, ಹೊತ್ತಾಯ್ತು, ಊಟ ಮಾಡುವಿರಂತೆ. ಊಟ ಆಮೇಲೆ ಮಾಡಿದ್ರಾಯ್ತು ಶೀಲಾ. ಮತ್ತೆ ಈ ನಿನ್ನ ಬೆತ್ತಲೆಯ ಬೆಚ್ಚಗೆಯ ಮೈಯಪ್ಪಿಗೆಯ ಈ ತಂಪಾದಗಳಲ್ಲಿ ಒಂದು ಹಾಡನಾಡು ಹಾಡಬಾದೆ? ಯಾವಾಗಲೂ ನಿಮಗೆ ಇದೇ ತಮಾಷೆ ಆಗೋಯ್ತು. ಸರಿ ಬಿಡಿ, ನಿಮ್ಮ ಆಸೆ ನನ್ನ ಆಸೆ. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಂದೆಯ ಬಾಳಿನ ಬೆಳಗಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೂರ್ಯನ ಕಂಡಾಗ ಅರಳಿ ನಗುವಗಾಗೆ, ಮುಗಬೇಕು ತಾನೇ ಹೂವಾಯಿದೆ. ಜಾಣಗುಡಿಗಳು ಬೀಳಿ ಗುಡಗಳು ಕಾಲಿಯು ಪ್ರೇಯಸಿ ನಾನು, ಕಾಲಿಯು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. Bye.
ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ